ನನ್ನ ಆಸೆ ಇಷ್ಟೇನೆ. ಸ್ವಲ್ಪ ತಾಳ್ರಿ ಬಿಡ್ರಿ, ಅದೆಲ್ಲ ನಾವು ಮಾಡ್ಕೋತೀವಿ, ಪಾರ್ಟಿ ನಾಯಕರು ಮಾಡ್ಕೋತೀವಿ. ತಲೆ ಒಂದು ನಿಮಿಷ ತಾಳಪ್ಪ. ಇಲ್ಲಿ ಗಣೇಶ ನಾವು ಯಾರೂ ಅಲ್ಲ, ಭಗವಂತನ ಲೀಲೆ. ಮಾತಾಡೋದು ನಾವು ಮಾತಾಡ್ತೀವಿ. ನಾನಿವತ್ತು ಬಂದೆ, ಮೊದಲು ಬೆಂಗಳೂರಿಂದ ಇಲ್ಲಿಗೆ ಬರಬೇಕಾದ್ರೆ 1 ಗಂಟೆ 5 ನಿಮಿಷಕ್ಕೆ ಬರುವು. ಇವತ್ತು 1 ಗಂಟೆ 40 ನಿಮಿಷ ಆಯಿತು. ಅದು ಬೆಳಗ್ಗೆಯಲ್ಲಿ. ನನಗೊಂದು ಆಸೆ ಇದೆ, ಬೆಂಗಳೂರಿಂದ ತುಮಕೂರಿಗೆ ಒಂದು ಮೇಲು ಸೇತುವೆಯನ್ನು ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ತರಬೇಕು ಅನ್ನೋದನ್ನು ನಾನು ಅದರ ಜೊತೆಗೆ ಮೆಟ್ರೋ ತರ್ತಕ್ಕಂಥದ್ದಕ್ಕೆ ನಾನು ಮೊನ್ನೆ ನಮ್ಮ ಮಾಗಡಿ ರಸ್ತೆಯಿಂದ ನನ್ನ ಕಾನ್ಸ್ಟಿಟ್ಯೂನ್ಸಿ ಗೋವಿಂದರಾಜ ನಗರದಿಂದ ಕಡಬಗೆರೆವರೆಗೂ 15,000 ಕೋಟಿ ರೂಪಾಯಿಗಳ ಒಂದು ರೈಲ್ವೆ ಯೋಜನೆಯನ್ನು ಅಪ್ರೂವ್ ಮಾಡಿಸಿ ನಿನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಇವತ್ತಿನ ಸರ್ಕಾರ ಮಾಡಿದೆ. 15,000. ನಂದು ದೂರದೃಷ್ಟಿಯ ಚಿಂತನೆ. ನಾನು ಕೇವಲ ಬಂದ ಪುಟ್ಟ ಓದ ಪುಟ್ಟ ಅಲ್ಲ, ನಾನಿಲ್ಲಿ ಬರಬೇಕು ಅನ್ನೋದಿಲ್ಲ. ಎಲ್ಲ ಶಾಸಕರು ಮುಖಂಡರು ನಮಗಿವತ್ತು ದೇವೇಗೌಡರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ಮುತ್ಸದಿಯ ನಾಯಕರು, ರಾಷ್ಟ್ರದ ಮಾಜಿ ಪ್ರಧಾನಿಗಳು. ಅವರು ಕುಮಾರಸ್ವಾಮಿಯವರು ರೇವಣ್ಣವ್ರು 3 ಜನನ ಕರೆಸಿ 1 ಗಂಟೆ ಜೊತೆಯಲ್ಲಿ ನನ್ನ ಜೊತೆಲಿ ಮಾತನಾಡಿ ಅದಾದಮೇಲೆ ಇವೆಲ್ಲವೂ ಕೂಡ ಚಾಲನೆ ಸಿಕ್ಕಿತ್ತು. ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಇರ್ಬೋದು, ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಇನ್ನಿತರೆ ಮುಖಂಡರುಗಳು ಬಸವರಾಜ ಬೊಮ್ಮಾಯಿಯವರ ಆದಿಯಾಗಿ ಎಲ್ಲ ಒಟ್ಟಾಗಿ ಸೇರಿ ನಾವು ಜನತಾದಳ BJP ಕೆಲಸ ಮಾಡ್ತೀವಿ. ತುಮಕೂರು ನಾನು ಬಯಸಿದ್ದಲ್ಲ, ನಂದು ಕೂಡ ತುಮಕೂರಿಗೂ 45-50 ವರ್ಷದ ಅವಿನಾಭಾವ ಸಂಬಂಧ ಇದೆ. ನಿಮಗೂ ಕೂಡ ಗೊತ್ತಿದೆ. ಯಾರೋ ಪತ್ರಿಕೆಯವರು ಕೆಲವು ಫೋಟೋಗ್ರಾಫರ್ ನೋಡ್ತಾ ಇದ್ದೀನಿ, ಅವತ್ತಿಂದ ಇವತ್ತು ಕೂಡ ಇದ್ದಾರೆ. ಇವೆಲ್ಲ ವಿಧಿ ನಿಯಮ, ಪ್ರಕೃತಿ ನಿಯಮ ರೀ. ನಾವು ಯಾರ್ರೀ? ಬಾಕಿದು ಸಣ್ಣ ಪುಟ್ಟದ್ದು ಮಾಧುಸ್ವಾಮಿ ನಿಂತಿದ್ರು ಕೂಡ ಇವತ್ತು ನಾವೆಲ್ಲ ಇದೇ ರೀತಿ ಕೆಲಸ ಮಾಡ್ತಾಯಿದ್ವಿ. ಹಿರಿಯರಾದ ಬಸವರಾಜಣ್ಣವರು 5 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. ವೀರಭದ್ರಯ್ಯ ಸಾಹೇಬರು ನನ್ನ ಮಾರ್ಗದರ್ಶಕರು. ನಾನು ಮಂತ್ರಿ, ಅವರು ಡೆಪ್ಟಿ ಕಮಿಷನರು. 2,000 ಅಪಾಯಿಂಟ್ಮೆಂಟ್ನ 22-23 ದಿನಕ್ಕೆ ಕೊಟ್ಟರು. ಒಬ್ಬ ಬಂದು ಒಂದು ಅರ್ಜಿ ಕೊಟ್ಟಿಲ್ಲ, ನನಗೆ ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತ. ಆ ರೀತಿ ನಮ್ಮದೇ ಆದಂಥ ಪಾರದರ್ಶಕತೆ ವ್ಯವಸ್ಥೆಯಲ್ಲಿದ್ದೀವಿ. ನನ್ನ ಆಸೆ, ಬಂದಿದ್ದೀನಿ. ಜನ ತೀರ್ಮಾನ ಮಾಡಿ, ಗುರುಗಳ ಆಶೀರ್ವಾದ ಇದ್ದರೆ ತುಮಕೂರನ್ನು ಇನ್ನೊಂದು ಏನು ಮಾಡ್ತಿಬೇಕಂತಿದ್ದರೆ ವಾರಣಾಸಿಯ 10% ಆದರೂ ಕೂಡ ಇಲ್ಲಿ ಬದಲಾವಣೆ ತರ್ತಕ್ಕಂಥ. ಅದಕ್ಕೆ ವಾರಣಾಸಿ ಮಾಡ್ತೀರ ಅಂತ ಹೇಳಿಲ್ಲ. ಅಲ್ಲೇ 1 ನಿಮಿಷ ನೀವು ಹೋಗಿ ಬನ್ನಿರಿ ಅಥವಾ ಒಂದು ಸ್ವಲ್ಪ